ನಮಸ್ಕಾರ ಎಲ್ಲರಿಗೂ ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ. ಚಿಕನ್ ಪ್ರಿಯರಿಗೆಲ್ಲ ನಾನಿವತ್ತು 100% ರೆಸ್ಟೋರೆಂಟ್ಗಳಲ್ಲಿ ಢಾಬಾಗಳಲ್ಲಿ ಸಿಗೋವಂಥ ಒಂದು ಡ್ರ್ಯಾಗನ್ ಚಿಕನ್ ರೆಸಿಪಿಯನ್ನು ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮನೆಯಲ್ಲೇ ಸಿಗೋವಂಥ ಪದಾರ್ಥಗಳನ್ನ ಉಪಯೋಗಿಸಿ ಈ ರೆಸ್ಟೋರೆಂಟ್ ಸ್ಟೈಲ್ನ ಡ್ರ್ಯಾಗನ್ ಚಿಕನ್ ರೆಸಿಪಿಯನ್ನು ಮಾಡೋದಂತೂ ತುಂಬಾ ಸುಲಭ. ಕಡಿಮೆ ಸಮಯ ಕೂಡ ಹಿಡಿಯುತ್ತೆ, ಕಡಿಮೆ ಪದಾರ್ಥಗಳು ಕೂಡ ಹಿಡಿಯುತ್ತೆ. ಹಾಗೆ ಮಾಡೋ ವಿಧಾನ ಹೇಗೆ ಅಂತ ನಾವೀಗ ನೋಡ್ಕೊಳ್ಳೋಣ. ಅರ್ಧ kg ಬೋನ್ಲೆಸ್ ಚಿಕನ್ ತಗೊಳ್ಬೇಕು. ಚಿಕನ್ನ ನೋಡಿ ಈ ರೀತಿಯಾಗಿ ಕಟ್ ಮಾಡಿಸ್ಕೊಂಡಿರ್ಬೇಕು. ಸ್ವಲ್ಪ ಉದ್ದ ಉದ್ದಾಗಿ ನೋಡಿ, ನಿಮ್ಮ ಫಿಂಗರ್ ಸೈಜ್ಗೆ ಕಟ್ ಮಾಡಿಸ್ಕೊಳ್ಳಿ ಈ ಥರ. ಆಗ ಡ್ರ್ಯಾಗನ್ ಚಿಕನ್ ಪರ್ಫೆಕ್ಟ್ ಆಗಿ ಬರುತ್ತೆ. ಯಾಕಂದರೆ ರೆಸ್ಟೋರೆಂಟ್ಗಳಲ್ಲೂ ಕೂಡ ಹಾಗೆ ಇರುತ್ತೆ. ಇದಕ್ಕೆ ರುಚಿಗೆ ತಕ್ಕಾಗೆ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕೊಳ್ಳೋಣ, 1/4 ಚಮಚ ಅರಿಶಿನ, 1.5 ಚಮಚದಷ್ಟು ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ. ಖಾರಕ್ಕೆ ತಕ್ಕಂಗೆ ಹಾಕೊಳ್ಳಿ. ಅರ್ಧ ಚಮಚದಷ್ಟು ಕಾಳು ಮೆಣಸಿನ ಪುಡಿ, ಅರ್ಧ ಚಮಚದಷ್ಟು ಗರಂ ಮಸಾಲ ಪುಡಿ, ಹಾಗೆಯೇ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಂಡಿದ್ದೀನಿ. ಈಗ ನಾನು 1 ಚಮಚದಷ್ಟು ಸೋಯಾ ಸಾಸ್ ಹಾಕೊಳ್ತಾ ಇದ್ದೀನಿ. ಕೇವಲ 1 ಚಮಚ ಸಾಕಾಗುತ್ತೆ. ಈಗ ಎಲ್ಲವನ್ನ ಚೆನ್ನಾಗಿ ಪ್ರತಿಯೊಂದು ಚಿಕನ್ ಪೀಸಸ್ಗೂ ಕೂಡ ಚೆನ್ನಾಗಿ ಹಚ್ಕೊಳ್ಬೇಕು. ನೋಡಿ ಈ ಥರ ಮಸಾಲೆ ಎಲ್ಲ ಹಚ್ಚಿ ಆಗಿದೆ. ಅರ್ಧ ಗಂಟೆಗಳ ಕಾಲ ಹಾಗೆಯೇ ನೆನೆಯೋದಕ್ಕೆ ಬಿಟ್ಬಿಡೋಣ. ಅರ್ಧ ಗಂಟೆ ಆದ ನಂತರ 1 ಮೊಟ್ಟೆ ತಗೊಂಡು ಅದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಬೀಟ್ ಮಾಡಿದ ನಂತರ ಅರ್ಧ ಗಂಟೆಗಳ ಕಾಲದಿಂದ ಮ್ಯಾರಿನೇಟ್ ಆಗ್ತಿರೋ ಆ ಚಿಕನಲ್ಲಿ ನಾವು ಮೊಟ್ಟೆ ಹಾಕೊಂಡ್ಬಿಡೋಣ. ಯಾಕೆಂದರೆ ಮೊಟ್ಟೆ ಹಾಕೊಂಡ್ರೆ ಲೇಯರ್ ತುಂಬ ಚೆನ್ನಾಗಿ ಬರುತ್ತೆ. ಮೊಟ್ಟೆ ಜೊತೆಗೆ ನಾವು ಕಾರ್ನ್ಫ್ಲೋರ್ ಕೂಡ ಹಾಕೊಳ್ಬೇಕಾಗುತ್ತೆ. ಕಾರ್ನ್ಫ್ಲೋರ್ನ ಒಂದು 3 ಚಮಚದಷ್ಟು ಹಾಕೊಳ್ಬೇಕು. ಕಾರ್ನ್ಫ್ಲೋರ್ ಇಲ್ಲ ಅಂದರೆ ನೀವು ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿ ಕೂಡ ಹಾಕ್ಕೊಳ್ಬೋದು. ಆದರೆ ಕಾರ್ನ್ಫ್ಲೋರ್ ಹಾಕೊಂಡ್ರೆ ರೆಸ್ಟೋರೆಂಟ್ ಸ್ಟೈಲ್ನಲ್ಲೇ ಡ್ರ್ಯಾಗನ್ ಚಿಕನ್ ಬರುತ್ತೆ. 3 ಚಮಚ ಕಾರ್ನ್ಫ್ಲೋರ್ ಕೂಡ ಹಾಕಿ ಮೊಟ್ಟೆ ಕೂಡ ಹಾಕಿ ಚೆನ್ನಾಗಿ ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಲೇಯರ್ ಕೋಟ್ ಆಗುತ್ತೆ. ಈಗ ಇದು ಚಿಕನ್ ಫ್ರೈ ಮಾಡೋದಕ್ಕೆ ರೆಡಿ ಆಗಿದೆ. ಈಗ ಮತ್ತೇನು ನೆನೆಸೋದು ಬೇಡ. ಈಗ ಇಮಿಡಿಯೇಟ್ ಆಗಿ ನಾವು ಎಣ್ಣೆಯನ್ನು ಕಾಯಕ್ಕೆ ಇಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬಹುದು. ನಾನು ಅರ್ಧ kg ಚಿಕನ್ 3 ಟ್ರಿಪ್ಪಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ನೀವು ಎಷ್ಟು ದೊಡ್ಡ ಕಡಾಯಿ ಇಟ್ಟಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು 3 ಬ್ಯಾಚ್ನಲ್ಲಿ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಚಿಕನ್ ಹಾಕಿದ ತಕ್ಷಣ ಒಂದು 2 ನಿಮಿಷ ಮುಟ್ಟೋದಕ್ಕೆ ಹೋಗ್ಬೇಡಿ. ಅದಾದಮೇಲೆ ಎರಡು ಸೈಡ್ಗೂ ಕೂಡ ಚೆನ್ನಾಗಿ ಬೇಯಿಸ್ಕೊಂಡು 5-6 ನಿಮಿಷದಲ್ಲೇ ಬೆಂದೋಗ್ಬಿಡುತ್ತೆ. ಯಾಕೆಂದರೆ ಬೋನ್ಲೆಸ್ ಚಿಕನ್ ಆಗಿರೋದ್ರಿಂದ, ಹಾಗೆಯೇ ತೆಳ್ಳಗೆ ಫಿಂಗರ್ ಶೇಪ್ನಲ್ಲಿ ಕಟ್ ಮಾಡಿರೋದ್ರಿಂದ ಇದು ಬೇಗನೆ ಬೆಂದ್ಬಿಡುತ್ತೆ. ಬೆಂದಿದ ನಂತರ ಇದನ್ನು ನಾವು ತೆಗೆದು ಟಿಶ್ಯೂ ಪೇಪರ್ ಹಾಕಿರೋ ಒಂದು ಬೌಲ್ನಲ್ಲಿ ಹಾಕೊಂಡ್ಬಿಡೋಣ. ಇದೇ ಥರ ನಾನು ಇನ್ನು 2 ಬ್ಯಾಚಸಲ್ಲಿ ಎಲ್ಲ ಚಿಕನ್ನ ನಾನು ಫ್ರೈ ಮಾಡ್ಕೊಳ್ತೀನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇದನ್ನು ಹಾಗೇ ತಿನ್ಬಿಡ್ಬೋದು, ಅಷ್ಟು ರುಚಿಯಾಗಿರುತ್ತೆ. ನನ್ನ ಮಗ ಅಂತೂ ಹಾಗೇ ತಿನ್ಬಿಟ್ಟ. ಸ್ವಲ್ಪ ಪ್ಯಾನಲ್ಲಿ ಅದೇ ಫ್ರೈ ಮಾಡಿರೋಂಥ ಒಂದು 2-3 ಚಮಚ ಎಣ್ಣೆ ಹಾಕೊಳ್ಳೋಣ. ಒಂದು 4-5 ಹಸಿಮೆಣಸಿಕಾಯಿ, ಹಾಗೆಯೇ ಒಂದು 2 ಸ್ಪೂನಷ್ಟು ಬೆಳ್ಳುಳ್ಳಿಯನ್ನು ಕ್ರಷ್ ಮಾಡಿ ಹಾಕೊಂಡಿದ್ದೀನಿ. ಈರುಳ್ಳಿಯನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಸ್ಲೈಸ್ ಮಾಡಿರೋವಂಥದ್ದು 1 ಈರುಳ್ಳಿ ಹಾಕೊಂಡಿದ್ದೀನಿ. 1 ಕ್ಯಾಪ್ಸಿಕಮ್ನ ಕೂಡ ಸ್ಲೈಸ್ ಮಾಡಿ ಹಾಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಇದ್ರೆ ಹಾಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಇದ್ರೆ ನೀವು ಯೆಲ್ಲೋ ಕಲರ್, ರೆಡ್ ಕಲರ್ ಕ್ಯಾಪ್ಸಿಕಮ್ ಕೂಡ ಹಾಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ಚೆನ್ನಾಗಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡು ಆದಮೇಲೆ ನಾನು ಇದರಲ್ಲಿ ಟೊಮ್ಯಾಟೊ ಕೆಚಪ್ ಅಥವಾ ಟೊಮ್ಯಾಟೊ ಸಾಸ್ ಎರಡರಲ್ಲಿ ಯಾವುದಾದ್ರೂ ಹಾಕೊಳ್ಳಿ. ನಾನು 3 ಚಮಚದಷ್ಟು ಟೊಮ್ಯಾಟೊ ಕೆಚಪ್ ಹಾಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ರೆಡ್ ಚಿಲ್ಲಿ ಸಾಸ್ನ ಕೂಡ ಒಂದು 3 ಚಮಚ ಹಾಕೊಳ್ತಾ ಇದ್ದೀನಿ, ಒಳ್ಳೆ ಸ್ಪೈಸಿನೆಸ್ಗೆ. ನೀವು ರೆಸ್ಟೋರೆಂಟ್ಗಳಲ್ಲಿ ತಿಂದಾಗ ಸ್ವಲ್ಪ ಸ್ವೀಟ್ ಆಗಿ ಮಾಡಿರ್ತಾರೆ, ಯಾಕೆಂದರೆ ಟೊಮೆಟೊ ಕೆಚಪ್ ಜಾಸ್ತಿ ಹಾಕ್ಬಿಟ್ಟಿರ್ತಾರೆ. ನೀವು ರೆಡ್ ಚಿಲ್ಲಿ ಸಾಸ್ ಕೂಡ ಹಾಕ್ಕೊಳ್ಳಿ, ಆಗ ಒಳ್ಳೆ ಸ್ಪೈಸಿಯಾಗಿ ಚೆನ್ನಾಗಾಗುತ್ತೆ. ಈಗ ಫ್ರೈ ಮಾಡಿರೋಂಥ ಚಿಕನ್ನ ನಾವು ಇದರಲ್ಲಿ ಹಾಕೊಂಡ್ಬಿಡೋಣ. ಅಷ್ಟು ಪೀಸಸ್ನ ಹಾಕೊಂಡ್ಬಿಡಿ. ಹಾಕಿದ ನಂತರ ಆ ಮಸಾಲೆ ಜೊತೆಗೆ ಚೆನ್ನಾಗಿ ಕೋಟ್ ಮಾಡ್ಕೊಳ್ಳೋಣ. ಒಳ್ಳೆ ಗ್ಲಾಸಿ ಟೆಕ್ಸ್ಚರ್ ಬರುತ್ತೆ. ಈಗ ನೋಡ್ತಾ ಹೋಗಿ, ನಿಮಗೆ ಖಾರ ಕಡಿಮೆ ಇದೆ ಅಂತ ಅನ್ಸಿದ್ರೆ ಮತ್ತೆ ಸ್ವಲ್ಪ ನೀವು ರೆಡ್ ಚಿಲ್ಲಿ ಸಾಸ್ನ ನೀವು ಬೇಕಾದರೆ ಹಾಕೊಳ್ಬೋದು. ಈ ಥರ ಚೆನ್ನಾಗಿ ಟಾಸ್ ಮಾಡ್ಕೊಳ್ಳಿ. ಅವಾಗ ಎಲ್ಲ ಕಡೆ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ ಮಸಾಲೆ. ರುಚಿಗೆ ಬೇಕಂದರೆ ಒಂದು 1/4 ಚಮಚ ಉಪ್ಪು ಹಾಕೊಳ್ಳಿ. ನನಗೂ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು, ಹಾಗಾಗಿ ಉಪ್ಪು ಹಾಕ್ಕೊಂಡೆ. ಉಪ್ಪು ಹಾಕಿದ ನಂತರ ನಿಮಗೆ ಖಾರ ಬೇಕಂದರೆ ರೆಡ್ ಚಿಲ್ಲಿ ಸಾಸ್ ಕೂಡ ನೀವು ಹಾಕ್ಕೊಳ್ಬಹುದು. ಈಗ ತುಂಬ ರುಚಿಯಾಗಿರೋಂಥ ಡ್ರ್ಯಾಗನ್ ಚಿಕನ್ ರೆಡಿಯಾಗಿದೆ. ಗಾರ್ನಿಷ್ಗೋಸ್ಕರ ಮೇಲೆ ಸ್ವಲ್ಪ ಈರುಳ್ಳಿ ಸೊಪ್ಪನ್ನು ಹಾಕೊಳ್ಳೋಣ. ಇದು ಆಪ್ಷನಲ್, ನಿಮ್ಮ ಹತ್ರ ಇದ್ರೆ ಹಾಕೊಳ್ಳಿ, ಇಲ್ಲಾಂದರೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಬೋದು, ನಡೆಯುತ್ತೆ. ಎರಡರಲ್ಲಿ ಯಾವುದಾದ್ರೂ ಹಾಕ್ಕೊಳ್ಳಿ. ನನ್ನ ಹತ್ರ ಇತ್ತು, ಹಾಗಾಗಿ ಈರುಳ್ಳಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಹಾಕಿದ ನಂತರ ಈಗ ತಿನ್ನೋದಕ್ಕೆ ರೆಡಿಯಾಗಿದೆ ಡ್ರ್ಯಾಗನ್ ಚಿಕನ್ 100% ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ. ರೆಸ್ಟೋರೆಂಟ್ನಲ್ಲಿ ನಿಮಗೆ ಎಷ್ಟು 1 ಪ್ಲೇಟ್ ಅಷ್ಟು ಕೊಡ್ತಾರಲ್ಲ, ಅರ್ಧ kg ಚಿಕನಲ್ಲಿ ನೀವು 4ರಿಂದ 5 ಪ್ಲೇಟ್ ಆಗೋಷ್ಟು ನೀವು ಮಾಡ್ಕೊಳ್ಬೋದು ಮನೆಯಲ್ಲೇ. ಕಡಿಮೆ ಖರ್ಚಿನಲ್ಲಿ ತುಂಬಾ ರುಚಿಯಾಗಿರೋಂಥ ಈ ಡ್ರ್ಯಾಗನ್ ಚಿಕನ್ನ ಸುಲಭವಾಗಿ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನ ಉಪಯೋಗಿಸಿ ನೀವು ಕೂಡ ಮಾಡ್ಕೊಳ್ಬೋದು. ಮನೆ ಮಂದಿಯೆಲ್ಲ ಖುಷಿಯಿಂದ ಹೊಟ್ಟೆ ತುಂಬ ತಿನ್ಬೋದು. ನಿಮಗೂ ಕೂಡ ಇವತ್ತಿನ ಈ ಡ್ರ್ಯಾಗನ್ ಚಿಕನ್ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ರಿಯಾ ಸುಚಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾನು ಕೂಡ ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ ರೆಸಿಪಿಗಳೊಂದಿಗೆ ಭೇಟಿಯಾಗ್ತೀನಿ. ಧನ್ಯವಾದಗಳು.